ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 27. ಇದರ ಟೈಟಲ್ ನೋಡುವುದಾದರೆ ನಿರ್ಭೀತ ನಿರೀಕ್ಷೆ, ಭಯವಿಲ್ಲದ ಒಂದು ನಂಬಿಕೆ, ನಿರೀಕ್ಷೆಯಿಂದಿರುವಂತ ಮನ ಸುಸ್ಥಿರವಾದುದು. ಇದು ದಾವೀದನ ಕೀರ್ತನೆ. ಅಂದರೆ ದಾವೀದ ತನ್ನ ದುರವಸ್ಥೆಯಲ್ಲಿ, ತನ್ನ ಕಷ್ಟ ಸಂಕಟಗಳಲ್ಲಿ ತಪ್ಪಿಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮಾತ್ರವಲ್ಲ, ನಾನು ದೇವರನ್ನೇ ನಂಬಿ ನಿರೀಕ್ಷೆ ಮಾಡಿಕೊಂಡಿರುವ ಕಾರಣ ನನ್ನ ಮನಸ್ಸು ನಿರ್ಭಯವಾಗಿದೆ, ನಿರ್ಭೀತಿ, ಭಯಭೀತಿ ಇಲ್ಲದೆ ಸಮಾಧಾನದಿಂದಿದೆ ಎಂಬುದಾಗಿ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನಾನಾರಿಗೂ ಅಳುಕೆನು. ನನಗೆ ಬೆಳಕಾಗಿ ನನ್ನನ್ನು ಮುನ್ನಡೆಸುವವರು, ನನ್ನ ಯೇಸು ನನ್ನ ರಕ್ಷಕ, ನನಗೆ ರಕ್ಷೆ ಪ್ರಭುವೇ ಆಗಿರುವ ಕಾರಣ ನಾನು ಯಾರಿಗೂ ಭಯಪಡುವುದಿಲ್ಲ. ಅಳುಕೆನು ಅಂತ ಒಳ್ಳೆದು, ಅಂಜುವುದಿಲ್ಲ. ನನ್ನ ಬಾಳಿಗೆ ಆಧಾರ ಪ್ರಭುವೇ, ನಾನು ಯಾರಿಗೂ ಅಂಜೆನು. ನನ್ನ ಬಾಳಿಗೆ ಆಧಾರ, ನನ್ನ ಜಯಕ್ಕೆ ಆಧಾರ, ನನ್ನನ್ನು ಉನ್ನತ ಸ್ಥಿತಿಗೆ ತಂದದ್ದು, ನನ್ನನ್ನು ಆಶೀರ್ವಾದ ಮಾಡಿದ್ದು, ಶತ್ರುಗಳಿಂದ ಕಾಯ್ದು ಕಾಪಾಡಿದ್ದು, ಕುರುಬನಾಗಿದ್ದ ನನ್ನನ್ನು ಅರಸನನ್ನಾಗಿ ನೇಮಕ ಮಾಡಿದ್ದು, ನನ್ನ ಬಾಳಿಗೆ ಆಧಾರ ಪ್ರಭುವೇ ಆದ ಕಾರಣ ನಾನು ಮನುಷ್ಯರಿಗೆ ಭಯಪಡುವುದಿಲ್ಲ. ಮನುಷ್ಯನು ನನ್ನನ್ನು ಏನು ತಾನೇ ಮಾಡಲು ಸಾಧ್ಯ? ದೇವರೇ ನನಗೆ ಬೆಳಕಾಗಿ, ನನಗೆ ರಕ್ಷೆಯಾಗಿ ಇದ್ದಾರೆ. ಕೇಡು ಮಾಡ ಬಂದರೆ ನನಗೆ ಕೊಲೆಗಡುಕರು, ಎಡವಿ ಬಿದ್ದರು ತಾವೇ ಅಳಿದು ಹೋದರು. ದಾವೀದ ಹೇಳ್ತಾನೆ, ನನಗೆ ಕೆಡುಕು ಮಾಡಬೇಕೆಂದು ಅವರು ಬಯಸಿದರು, ಆದರೆ ಅವರೇ ಅಳಿದು ಹೋದರು. ಸೌಲ ಮಹಾರಾಜ ದಾವೀದನನ್ನು ಕೊಲ್ಲಲೇಬೇಕೆಂದು ಹಠ ತೊಟ್ಟು ಎಷ್ಟೋ ಬಾರಿ ಪ್ರಯತ್ನ ಪಟ್ಟ. ಆದರೆ ಕೊನೆಗೆ ಆದದ್ದಾದರೂ ಏನು? 1 ಸಮುವೇಲ 31ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಸೌಲ ಮತ್ತು ಆತನ ಮಕ್ಕಳು ಯುದ್ಧ ಭೂಮಿಗೆ ಹೋಗುವಾಗ ಫಿಲಿಸ್ಟರ ಕೈಯಿಂದ ಅವರೆಲ್ಲರೂ ಮರಣವನ್ನ ಅಪ್ಪಿದರು ಎಂಬುದಾಗಿ. 1 ಸಮುವೇಲ 31ನೇ ಅಧ್ಯಾಯ 2ನೇ ವಚನ. ಫಿಲಿಸ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಭಿನಾದಾಬನನ್ನು, ಮಲ್ಕೀಶುವನನ್ನು ಕೊಂದರು. ಸೌಲನು ಕತ್ತಿಯನ್ನ ಹಿರಿದು ತನ್ನನ್ನು ಕೊಲ್ಲುವಂತೆ ಒಬ್ಬ ಫಿಲಿಸ್ಟಿಯ ಸೇವಕನ ಬಳಿ ಅವನು ಕೇಳಿಕೊಳ್ಳುತ್ತಾನೆ. ಆದುದರಿಂದ ಸೌಲನು ಭಯಭೀತನಾಗಿ ತನ್ನ ಆಯುಧವನ್ನು ಹೊರುತ್ತಿದ್ದವನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ಕೊಲ್ಲು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನ್ನನ್ನು ತಿವಿದು ಅಪಕೀರ್ತಿಯನ್ನು ಉಂಟು ಮಾಡಬಹುದು ಎಂದು ಹೇಳಿದನು. ವಾಹಕನು ಎದರಿ ಒಲ್ಲೆ ಎಂದನು. ಆದುದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೊ ಎಂಥ ಒಂದು ಭೀಕರವಾದ ರೀತಿಯಲ್ಲಿ ಸೌಲನ ಅಂತ್ಯ ಅಥವಾ ದುರ್ಮರಣ ಎಂದು ಹೇಳಬಹುದು. ಮಾತ್ರವಲ್ಲ, ಸೇನೆ ಸಮೇತ ಶತ್ರು ಬಂದರು ಎದೆಗುಂದೆನು, ಸಮರಕ್ಕೆರಗಿದರು ನಾನು ಭರವಸೆ ಎಂದಿರುವೆನು. ಒಂದು ದೊಡ್ಡ ಸೈನ್ಯ ನನ್ನ ವಿರುದ್ಧವಾಗಿ ಎದ್ದು ಬಂದರು, ನಾನು ಭಯಪಡುವುದಿಲ್ಲ. ಯಾಕೆ? ನನಗೆ ಬೆಳಕು, ನನ್ನ ಪ್ರಾಣಕ್ಕೆ ಆಧಾರ ಪ್ರಭುವೇ. ಅಂದು ಗೋಲಿಯಾತನನ್ನು ಒಬ್ಬಂಟಿಗನಾಗಿ ಜಯಿಸಿದ ದಾವೀದ ತನ್ನ ಸ್ವಂತ ಶಕ್ತಿಯಿಂದಲ್ಲ, ಸರ್ವೇಶ್ವರನ ನಾಮದ ಶಕ್ತಿಯಿಂದಲೇ ನಾನು ಜಯಿಸಿದ್ದು ಎಂದು ದೇವರಲ್ಲಿ ವಿಶ್ವಾಸವಿಟ್ಟ ಕಾರಣ ಇವತ್ತು ಹೇಳ್ತಾನೆ, ಒಂದು ದೊಡ್ಡ ಸೈನ್ಯ ನನಗೆ ವಿರುದ್ಧವಾಗಿ ಬಂದರು, ಯುದ್ಧ ಮಾಡಲು ಸಿದ್ಧವಾದರು, ನಾನು ಭಯಪಡುವುದಿಲ್ಲ. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೇ, ನನ್ನ ಪ್ರಾಣಕ್ಕೆ ಆಧಾರ ಪ್ರಭುವೇ, ನಾನು ಯಾರಿಗೂ ಅಂಜೆನು ಅಳುಕೆನು ಎಂಬುದಾಗಿ. ನಾನೊಂದನ್ನು ಕೋರಿದೆ ಪ್ರಭುವಿನಿಂದ, ನಾನು ಅದನ್ನೇ ನಿರೀಕ್ಷಿಸಿದೆ ಆತನಿಂದ. ವಾಸಿಸಬೇಕು ಜೀವಮಾನವೆಲ್ಲ ನಾನು ಆತನ ಮಂದಿರದಲ್ಲಿ, ನಾ ತಲ್ಲೀನನಾಗಬೇಕು ಅಲ್ಲಿ ಆತನ ಪ್ರಸನ್ನತೆಯಲ್ಲಿ, ಅಲ್ಲಿ ಆತನ ಪ್ರಸನ್ನತೆಯಲ್ಲಿ. ಇದು ಬಹಳ ಮುಖ್ಯ. ದಾವೀದ ಒಬ್ಬ ಸಾಮಾನ್ಯ ಕುರುಬನಾಗಿದ್ದ. ದೇವರು ಅವನನ್ನು ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಉನ್ನತ ಸ್ಥಾನಮಾನಕ್ಕೇರಿಸಿದರು. ಅವನು ಅಷ್ಟು ದೊಡ್ಡ ರಾಜ್ಯವನ್ನ ಆಳುತ್ತಿದ್ದರೂ ಸಹ ಅವನ ಮನಸ್ಸು ತವಕ ಪಡುತ್ತಿದ್ದುದು ಯಾತಕ್ಕಾಗಿ? ನಾನು ದೇವರ ಮಂದಿರದಲ್ಲಿ ವಾಸಿಸಬೇಕು, ಅಲ್ಲಿ ಆತನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಬೇಕು, ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸಬೇಕು. ನನ್ನ ಜೀವಮಾನ ಕಾಲವೆಲ್ಲ ನನಗಿರುವ ಒಂದೇ ಒಂದು ಆಸೆ,
ಅಲ್ಲಿ ಆತನ ಪ್ರಸನ್ನತೆಯಲ್ಲಿ ಆತನನ್ನ ಸ್ತುತಿಸಬೇಕು. ದೇವರು ಮಾಡಿದ ಉಪಕಾರಗಳನ್ನ ಮರೆಯದೆ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸುವುದರಲ್ಲಿ ದಾವೀದನು ಬಹಳ ಮುಂದಾಗಿದ್ದ ವ್ಯಕ್ತಿಯಾಗಿದ್ದ. ಆದ ಕಾರಣ ದೇವರು ಹೇಳುತ್ತಾರೆ ದಾವೀದನ ಕುರಿತು, ಈತ ನನ್ನ ಹೃದಯಕ್ಕೆ ಒಪ್ಪುವ ವ್ಯಕ್ತಿ, ನನ್ನ ಹೃದಯಕ್ಕೆ ಆಪ್ತನಾದವನು, ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವನು. ದಾವೀದನಿಗೆ ದೇವರ ಪ್ರಸನ್ನತೆಯ ಶಕ್ತಿ ಬಹಳವಾಗಿ ಅರಿತುಕೊಂಡಿದ್ದ. ಯಾಕಂದ್ರೆ ದಾವೀದನ ಕಣ್ಣ ಮುಂದೆಯೇ ಸೌಲನಲ್ಲಿದ್ದ ದೇವರಾತ್ಮ ಬಿಟ್ಟು ಹೋಗಿ ದುರಾತ್ಮ ಬಂದಾಗ ಸೌಲನನ್ನು ಆ ದುರಾತ್ಮ ಯಾವ ರೀತಿ ಪೀಡಿಸುತ್ತಿತ್ತು, ಯಾವ ರೀತಿ ಸೌಲ ಕಿರ್ಚಾಡಿ ಕೂಗಾಡುತ್ತಿದ್ದ. ದೇವರ ಪ್ರಸನ್ನತೆ, ದೇವರ ಆತ್ಮ ಅವನನ್ನ ಬಿಟ್ಟು ಹೋಗಿ ದುರಾತ್ಮ ಬಂದಾಗ ಅವನು ಪಡುತ್ತಿದ್ದ ಯಾತನೆಯನ್ನು ಸ್ವತಃ ಕಣ್ಣಾರೆ ದಾವೀದ ನೋಡಿದ್ದ. ಮಾತ್ರವಲ್ಲ, ದಾವೀದ ಕಿನ್ನರಿ ಬಾರಿಸುವಾಗ ಸೌಲನಿಗೆ ಉಪಶಮನ ದೊರಕುತ್ತಿತ್ತು, ದೇವರಾತ್ಮ ಅಲ್ಲಿ ಸಹಾಯ ಮಾಡ್ತಾ ಇತ್ತು. ಆದ ಕಾರಣ ದಾವೀದ ದೇವರ ಪ್ರಸನ್ನತೆ ಅಥವಾ ದೇವರ ಒಂದು ಆತ್ಮರ ಶಕ್ತಿ, ದೇವರ ಕೃಪೆಗೆ ಬಹಳವಾಗಿ ಅವಲಂಬಿತನಾಗಿದ್ದ. ಅದಕ್ಕಾಗಿ ತಾನು ಬೆಚ್ಚಬೆಯೊಟ್ಟಿಗೆ ಪಾಪ ಮಾಡಿದಾಗಲೂ ಆತ ಹೇಳುತ್ತಾನೆ, ನನ್ನಿಂದ ನಾನು ಮಾಡಿದ್ದು ಪಾಪ ನಿಜ, ನನ್ನಿಂದ ಎಲ್ಲವನ್ನು ನೀನು ತೆಗೆದುಕೊಂಡರೂ ಸಹ ನಿನ್ನ ಆತ್ಮವನ್ನು ಮಾತ್ರ ನನ್ನಿಂದ ತೆಗೆಯಬೇಡ. ಅವನು ಕಣ್ಣಾರೆ ನೋಡಿದ ದೇವರು ಕೊಟ್ಟಿದ್ದ ಆತ್ಮರು ಬಿಟ್ಟು ಹೋದಾಗ ಸೌಲನ ದುರವಸ್ಥೆ, ಸೌಲನ ಜೀವನ ಹೇಗೆ ಕೆಟ್ಟದರಲ್ಲಿ ಅಂತ್ಯವಾಯಿತು. ಅದಕ್ಕಾಗಿ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟ ದಾವೀದ ದೇವರ ಪ್ರಸನ್ನತೆಗೆ ಬಹಳವಾದ ಮಹತ್ವವನ್ನು ಕೊಡುತ್ತಾ ಇದ್ದ. ಎಷ್ಟರ ಮಟ್ಟಿಗೆ ಅವನು ದೊಡ್ಡ ಅರಸನಾಗಿದ್ದರೂ ದೇವರ ಆಲಯದಲ್ಲಿ ತನ್ನ ಸಮಯವನ್ನು ಕಳೆಯಲು ಬಯಸುತ್ತಿದ್ದಂತ ವ್ಯಕ್ತಿಯಾಗಿದ್ದ. ಎಷ್ಟರ ಮಟ್ಟಿಗೆ ದೇವರ ಪ್ರಸನ್ನತೆಗೆ ಆತ ಮಹತ್ವ ಕೊಟ್ಟಿದ್ದ ಅಂದರೆ, ಒಂದು ಪೂರ್ವಕಾಲ ಇತಿಹಾಸ 23ನೇ ಅಧ್ಯಾಯ ವಚನ 5ರಲ್ಲಿ ದ್ವಾರ ಪಾಲಕರನ್ನಾಗಿ 4,000 ಮಂದಿ ಹಾಗೂ ತಾನು ಒದಗಿಸಿದ್ದ ವಾದ್ಯಗಳಿಂದ ಸರ್ವೇಶ್ವರನನ್ನು ಭಜಿಸುವುದಕ್ಕಾಗಿ 4,000 ಜನರನ್ನು ದಾವೀದನು ನೇಮಿಸಿದನು. ದಾವೀದನು ಅರಸನಾದಾಗ ಅಡಿಗೆಯ ಕೆಲಸಕ್ಕೆ 3,000 ಮಂದಿ, ಅರಮನೆಯನ್ನ ಕಾವಲು ಕಾಯುವುದಕ್ಕಾಗಿ ದ್ವಾರಪಾಲಕರು ವಾಚ್ಮೆನ್ ತರ ಒಂದು 4,000 ಮಂದಿ, ಯುದ್ಧಕ್ಕೆ ಇಷ್ಟು 1,000 ಮಂದಿ ಅಂತ ಎಲ್ಲ ಬೈಫರ್ಕೇಟ್ ಮಾಡುವ ಸಮಯದಲ್ಲಿ ಆತ ಮಾಡಿದ ಮತ್ತೊಂದು ಕೆಲಸ, ಸಕಲ ವಿಧವಾದ ವಾದ್ಯ ತಂತಿ ಗೋಷ್ಠಿ, ಎಲ್ಲಾ ವಿಧವಾದ ವಾದ್ಯಗಳನ್ನು ಇಟ್ಟುಕೊಂಡು ದೇವರ ಪ್ರಸನ್ನತೆಯಲ್ಲಿ ದೇವರ ಆಲಯದಲ್ಲಿ ಕುಳಿತು ದೇವರನ್ನು ಎಡೆಬಿಡದೆ ಸ್ತುತಿಸುವುದಕ್ಕಾಗಿ 4,000 ಮಂದಿಯನ್ನು ಅದಕ್ಕಾಗಿ ಪ್ರತ್ಯೇಕಿಸಿ ನೇಮಕ ಮಾಡಿದ. ಆತನಿಗೆ ಗೊತ್ತಿತ್ತು, ನಾನು ಯುದ್ಧಕ್ಕೆ ಹೋದರೂ ಜಯ ದೊರಕುವುದು ನನ್ನ ಸ್ವಂತ ಶಕ್ತಿಯಿಂದಲ್ಲ, ದೇವರ ಆತ್ಮರ ಬಲದಿಂದ. ದೇವರ ಆತ್ಮರು ಕಾರ್ಯ ಮಾಡಬೇಕಾದರೆ ದೇವರ ಪ್ರಸನ್ನತೆಯಲ್ಲಿ ಅವನಿಗಾಗಿ ಒಂದು ಗುಂಪು ದೇವರ ಸನ್ನಿಧಾನದಲ್ಲಿ ಕುಳಿತು ಸ್ತುತಿ ಮಾಡುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ 4,000 ಮಂದಿಯನ್ನು ಏರ್ಪಡಿಸಿದ್ದ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ದೇವರ ಪ್ರಸನ್ನತೆ, ದೇವರ ಆಲಯ, ದೇವರ ಸಮ್ಮುಖ ನಮಗೆ ನಮ್ಮ ಜೀವನದಲ್ಲಿ ಬಹಳ ಅಗತ್ಯ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಚನ 39ರಲ್ಲಿ ನಾವು ಮತ್ತೊಂದು ಘಟನೆಯನ್ನ ನಾವು ನೋಡುತ್ತೇವೆ. ಅಲ್ಲಿ ಮಾರ್ತಾ ಮತ್ತು ಮರಿಯ ಲಾಜರನ ಮನೆಗೆ ಪ್ರಭು ಯೇಸು ಹೋದಾಗ ಮಾರ್ತಾಳಾದರೂ ಯೇಸುವಿಗೆ ಉಪಚಾರ ಮಾಡಬೇಕೆಂದು ಅಡುಗೆಯ ಕೋಣೆಯ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ಅದು ಒಳ್ಳೆಯದೇ, ಆದರೆ ಪೂರ್ಣ ಸಮಯ, ಪೂರ್ಣ ಗಮನ ಅಡುಗೆ ತಯಾರು ಮಾಡುವುದರಲ್ಲಿಯೇ ಕೊಟ್ಟು ಬಿಟ್ಟಳು. ಆದರೆ ಮರಿಯಳಾದರೂ ಯೇಸುವಿನ ಪಾದ ಸನ್ನಿಧಾನದಲ್ಲಿ ಕುಳಿತು ಆತನ ಬಾಯಿಂದ ಹೊರಟು ಬರುತ್ತಿದ್ದ ಜೀವೋಕ್ತಿಗಳು, ಜೀವಸ್ವರವನ್ನು ಆಲಿಸುತ್ತಾ ಕುಳಿತುಕೊಂಡಳು. ಮಾರ್ತಾ ಬಂದು ಹೇಳುತ್ತಾಳೆ, ಯೇಸುವೆ, ನಾನೊಬ್ಬಳೇ ಕಷ್ಟಪಡ್ತಾ ಇದ್ದೇನೆ, ಈಕೆಗೆ ನೀವು ಹೇಳಬಾರದಿತ್ತೆ ನನಗೆ ಸಹಾಯ ಮಾಡಲು. ಆಗ ಯೇಸು ಹೇಳಿದರು, ಮಾರ್ತಾ, ನೀನು ಅನಾವಶ್ಯಕವಾದ ಚಿಂತೆ ಪೇಚಾಟಗಳಿಗೆ, ಅಂದರೆ ಅಡಿಗೆ ಮಾಡೋದು ತಪ್ಪ, ಅತಿಥಿ ಸತ್ಕಾರ ಮಾಡೋದು ತಪ್ಪ ಇಲ್ಲ, ಆದರೆ ಅಡುಗೆ ಕೆಲಸ, ಮನೆ ಕೆಲಸ ಎಂದು 24 ಗಂಟೆ ಅಥವಾ ಹೆಚ್ಚು ಸಮಯ ಅದರಲ್ಲೇ ಕಳೆಯಬಾರದು. ದಿನಕ್ಕೆ 1 ಗಂಟೆಯಾದರೂ ನೀವು ನನ್ನೊಡನೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರಾ? ಇವತ್ತು ಅನೇಕ ಮಹಿಳೆಯರು ಅಥವಾ ಅನೇಕ ವ್ಯಕ್ತಿಗಳು ಸಮಯವನ್ನ ಮನೆಗಳಲ್ಲಿ ಟಿವಿ ನೋಡುವುದು, ಮೊಬೈಲ್ ಫೋನ್ ನೋಡುವುದು ಅಥವಾ ವ್ಯರ್ಥವಾಗಿ ಸಮಯ ಕಳೆಯುವುದುಂಟು.
1 ಗಂಟೆಯಾದರೂ ಪರಮಪ್ರಸಾದದ ಪ್ರಸನ್ನತೆಗೆ ಹೋಗೋಣ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ, ಅವರನ್ನು ಸ್ತುತಿಸೋಣ, ಥ್ಯಾಂಕ್ಸ್ ಹೇಳೋಣ ಅಂತ ಮನಸ್ಸು ಮಾಡೋದಿಲ್ಲ. ಆಗ ಯೇಸು ಹೇಳ್ತಾರೆ, ಮರಿಯಳು ಉತ್ತಮವಾದುದನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು. ಯಾವುದು ಉತ್ತಮವಾದುದು? ದೇವರ ಆಲಯಕ್ಕೆ ಓಡೋಡಿ ಬರುವುದು. 1 ಗಂಟೆಯಾದರೂ ದೇವರ ಸನ್ನಿಧಾನದಲ್ಲಿ ಕುಳಿತು ದೇವರೊಂದಿಗೆ ದೇವರೊಂದಿಗೆ ಮಾತನಾಡುವುದು, ಪ್ರಾರ್ಥಿಸುವುದು, ದೇವರಿಗೆ ಪ್ರಥಮ ಸ್ಥಾನ ಕೊಡುವುದು. ದಾವೀದ ಅರಸನಾಗಿದ್ದರು, ಎಷ್ಟೋ ಜವಾಬ್ದಾರಿಗಳು ಅಲ್ವಾ? ಒಬ್ಬ ರಾಜ ಅಂದ್ರೆ ಎಷ್ಟು ಜವಾಬ್ದಾರಿಯುತವಾದ ಕೆಲಸ. ಅವುಗಳ ಮಧ್ಯೆ ಅವನು ಬಿಡುವು ಮಾಡಿಕೊಂಡು ದೇವರ ಪ್ರಸನ್ನತೆಯನ್ನು ಹುಡುಕುವ ವ್ಯಕ್ತಿಯಾಗಿದ್ದ. ಅವನಿಗೆ ಗೊತ್ತು, ತನ್ನ ಜಯದ ಜೀವಿತಕ್ಕೆ ಕಾರಣ ದೇವರ ಪ್ರಸನ್ನತೆ, ದೇವರ ಆತ್ಮರ ಶಕ್ತಿ ಎಂಬುದಾಗಿ. ದೇವರ ಪ್ರಸನ್ನತೆಯಲ್ಲಿ, ಯೇಸುವಿನ ಪ್ರಸನ್ನತೆಯಲ್ಲಿ ಬಾನೆಯಲ್ಲಿ ತುಂಬಿಸಲ್ಪಟ್ಟಿದ್ದ ನೀರು ತಂದಿಟ್ಟಾಗ ಅದು ರುಚಿಕರವಾದ ದ್ರಾಕ್ಷಾರಸವಾಯಿತು. ದೇವರ ಪ್ರಸನ್ನತೆಯಲ್ಲಿ ಒಣಗಿದ ಕೋಲನ್ನು ತಂದಿಟ್ಟಾಗ ರಾತ್ರೋರಾತ್ರಿ ಮಾರನೆಯ ದಿನ ಅದು ಚಿಗುರಿ ಹೂ ಬಿಟ್ಟು ಅರಳಿತು, ಹಣ್ಣು ಬಿಟ್ಟಿತ್ತು. ದೇವರ ಪ್ರಸನ್ನತೆಯಲ್ಲಿ ಕೊಳೆತ ಲಾಜರನ ಶರೀರ ರೂಪಾಂತರಗೊಂಡು ಹೊಸ ಜೀವವನ್ನು ಪಡೆದುಕೊಳ್ಳಿತು. ಯೇಸುವಿನ ಸನ್ನಿಧಾನದಲ್ಲಿ ಅನೇಕ ರೋಗಿಗಳನ್ನ, ದೆವ್ವ ಪೀಡಿತರನ್ನ, ದುರಾತ್ಮ ಪೀಡಿತರನ್ನ, ಪಾರ್ಶ್ವ ರೋಗಿಗಳನ್ನ ತಂದು ಯೇಸುವಿನ ಸಮ್ಮುಖದಲ್ಲಿ ಬಿಟ್ಟು ಹೋದರು. ಯೇಸುವಿನ ಪ್ರಸನ್ನತೆ, ಅವರ ಒಂದೇ ಒಂದು ವಾಕ್ಯ, ಅವರಿಂದ ದಿವ್ಯ ಶಕ್ತಿ ಹರಿದು ಬಂದು, ನೋಡಿ, ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು ಸಕಲ ರೋಗಿಗಳನ್ನು ಗುಣಪಡಿಸುತ್ತಿತ್ತು. ಇವತ್ತು ದೇವರ ಪ್ರಸನ್ನತೆಯಲ್ಲಿ ನಮ್ಮ ದಿನಗಳನ್ನು ಕಳೆಯುವ ಕೃಪೆ ನಮಗೆ ಹೆಚ್ಚಾಗಿ ಲಭಿಸಲಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಂಜೆಯಾಯಿತು, ಯೇಸುವಿನ ಸಮೀಪದಲ್ಲಿ ನಾನಾ ವಿಧವಾದ ರೋಗ ಪೀಡಿತರು, ಪಾರ್ಶ್ವ ರೋಗಿಗಳು, ದುರಾತ್ಮ ಪೀಡಿತರನ್ನ ತಂದು ಬಿಟ್ಟು ಹೋದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು ಸಕಲ ರೋಗಿಗಳು ಗುಣ ಹೊಂದುತ್ತಿದ್ದರು. ಬಟ್ಟೆಯ ಅಂಚನ್ನ ಮುಟ್ಟಿದಾಗ ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು 12 ವರ್ಷ ರಕ್ತಸ್ರಾವ ಸ್ತ್ರೀಯ ರೋಗ ಗುಣ ಹೊಂದಿತು. ಮಲಾಕಿ 4:2 ನೀತಿಯ ಸೂರ್ಯನು ನಿಮ್ಮ ಮಧ್ಯದಲ್ಲಿ ಉದಯಿಸುವನು, ಆತನಿಂದ ಹೊರಟು ಬರುವ ಸ್ವಸ್ಥತೆಯ ಕಿರಣಗಳು ನಿಮ್ಮ ದೇಹಾತ್ಮವನ್ನು ತೂರಿ ನಿಮಗೆ ಸುಕ್ಷೇಮವನ್ನು ಉಂಟು ಮಾಡುವುದು. ಇವತ್ತು ನೀತಿಯ ಸೂರ್ಯನಾಗಿ ಪ್ರಭು ಯೇಸು ಪರಿಶುದ್ಧ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದಾರೆ. ಮುಂಜಾನೆ ಎದ್ದು ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸುವಾಗ, ದೇವರ ವಾಕ್ಯವನ್ನು ಓದುವಾಗ ಅದರ ಜೀವದ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಕಾರ್ಯ ಮಾಡಿ ನಮ್ಮನ್ನು ಹೊಸ ಸೃಷ್ಟಿಗಳನ್ನಾಗಿ ಮಾರ್ಪಡಿಸುತ್ತದೆ. ದೇವರ ಪ್ರಸನ್ನತೆಯಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿಸುತ್ತದೆ. ಅದಕ್ಕೆ ಮೋಶೆ ನುಡಿದ, ನೀವು ನಮ್ಮೊಟ್ಟಿಗೆ ಬರಬೇಕು ಎಂದು ಹೇಳುವಾಗ ಸರ್ವೇಶ್ವರ ಸ್ವಾಮಿ ಹೇಳಿದರು, ಇಗೋ ನನ್ನ ಪ್ರಸನ್ನತೆ ನಿನಗೆ ಮುಂದಾಗಿ ಹೊರಡುವುದು, ನೀವೇ ನಮ್ಮೊಟ್ಟಿಗೆ ಬರಬೇಕೆಂದು ಮೋಶೆ ಸರ್ವೇಶ್ವರನ ಬಳಿ ಪ್ರಾರ್ಥಿಸಿದ ರೀತಿಯಲ್ಲಿ ಮುಂಜಾನೆ ವೇಳೆ, ಯೇಸುವೆ, ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ಅಭಿಷೇಕ ಮಾಡಿದಿರಿ. ಓ ಪರಿಶುದ್ಧಾತ್ಮರೇ, ಈ ಮುಂಜಾನೆ ವೇಳೆ ಮತ್ತೊಂದು ಆವರ್ತಿ ನಮ್ಮನ್ನು ನಿಮ್ಮ ಕೃಪೆಗಳಿಂದ ತೋಯಿಸಿರಿ. ನೀವೇ ನಮ್ಮೊಂದಿಗಿದ್ದು ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ದಿನಕ್ಕೆ 1 ಗಂಟೆಯಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಪ್ರತಿಯೊಬ್ಬರ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ. ಸಮಯವನ್ನ, ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡದೆ ಮರಿಯಳಂತೆ ದೇವರ ಪಾದ ಸನ್ನಿಧಾನದಲ್ಲಿ ಕುಳಿತು ಆತನ ವಾಕ್ಯವನ್ನ ಕೇಳಲು, ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸಲು ಉತ್ತಮವಾದದನ್ನು ಆಯ್ಕೆ ಮಾಡಿಕೊಳ್ಳುವ ಅಭಿಷೇಕ ಜೀವಸ್ವರದ ಒಂದೊಂದು ಕುಟುಂಬಗಳಲ್ಲಿ, ಎಲ್ಲ ಯುವ ಜನತೆಯಲ್ಲಿ ಈ ವಚನ ಅಭಿಷೇಕವಾಗಿ ಮರಿಯಳ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಹೇಗೆ ದಾವೀದನು ಸ್ತುತಿ ಮಾಡುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ 4,000 ಮಂದಿಯನ್ನು ಸಿದ್ಧಪಡಿಸಿಟ್ಟಿದ್ದರು, ಅದೇ ರೀತಿಯಲ್ಲಿ ಮನೆಯಲ್ಲಿ ಸಮಯವನ್ನ ವ್ಯರ್ಥವಾಗಿ ಹಾಳು ಮಾಡದೆ ಕುಟುಂಬದ ರಕ್ಷಣೆಗಾಗಿ, ಮಕ್ಕಳ ಅಭಿಷೇಕಕ್ಕಾಗಿ ಎಡೆಬಿಡದೆ ಪ್ರಾರ್ಥಿಸಲು, ಸಾಧ್ಯವಾದರೆ ಮಧ್ಯಸ್ಥಿಕೆ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಿ ನಮ್ಮ ನಗರಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸಲು, ಅವರು ಮನೆಯನ್ನು ಬಿಟ್ಟು ಹೊರಗಡೆ ದೇವರ ಆಲಯಕ್ಕೆ ಓಡೋಡಿ ಬರುವಂತೆ ಅವರಿಗಿರುವ ಎಲ್ಲ ಅಡೆತಡೆಗಳು, ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡಲಿ. ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ಒಬ್ಬೊಬ್ಬರನ್ನ ಬಲಪಡಿಸಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತಾಗಲಿ.
ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಅದನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವ ಸುಜ್ಞಾನದ ಅಭಿಷೇಕ ಪ್ರತಿಯೊಬ್ಬರಲ್ಲಿ ಉಂಟಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ದಿನಕ್ಕೆ 1 ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರಿರ. ದೇವರ ಪ್ರಸನ್ನತೆಯಲ್ಲಿ ನಾವು ಬರುವಾಗ ಸ್ವರ್ಗದ ಶಕ್ತಿ ನಮ್ಮಲ್ಲಿ ಸಶರೀರವಾಗಿ ಇಳಿದು ಬರುತ್ತಾರೆ. ಸಕಲವನ್ನ ಮಾರ್ಪಡಿಸುವ ಶಕ್ತಿ ದೇವರ ಪ್ರಸನ್ನತೆಗಿದೆ. ಧೈರ್ಯವಾಗಿರಿ. ಕುಟುಂಬ ಪ್ರಾರ್ಥನೆಯನ್ನು ತಪ್ಪದೆ ಮಾಡಿ, ಸಮಯವಿರುವಾಗೆಲ್ಲ ಪ್ರಾರ್ಥಿಸಿ, ಮಧ್ಯಸ್ಥಿಕೆ ಪ್ರಾರ್ಥನೆಯ ಕೂಟಗಳಲ್ಲಿ ಸೇರಿ ಒಟ್ಟಾಗಿ ಸೇರಿ ಪ್ರಾರ್ಥಿಸುವ ಕೃಪೆ ನಮಗೆ ಲಭಿಸಲಿ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ.